ಹೇಳಿ ರಾಕ್ಷಸ ವೀರರೇ, ನನ್ನನ್ನು ಏಕೆ ಎಚ್ಚರಿಸಿದಿರಿ? ನಮ್ಮ ರಾಜ ಲಂಕೇಶ್ವರನು ಕುಶಲವಾಗಿರುವುದಲ್ಲವೇ? ನಮ್ಮ ಲಂಕೆಗೆ ಯಾವ ಆಪತ್ತು ಬಂದಿಲ್ಲ ತಾನೆ? ಯಾವ ಕಾರಣಕ್ಕಾಗಿ ನನ್ನನ್ನು ಅಕಾಲದಲ್ಲಿ ಎಚ್ಚರಿಸಿದಿರಿ? ಹೇಳಿ, ಬೇಗ ಹೇಳಿ ರಾಕ್ಷಸ ವೀರರೇ. ಮಹಾವೀರ, ಲಂಕಾಧೀಶ್ವರನಾದ ನಿನ್ನ ಅಗ್ರಜ ರಾವಣನಿಗೆ ಭಯ ಪ್ರಾಪ್ತವಾಗಿರುವುದರಿಂದ ನಿನ್ನನ್ನು ಎಚ್ಚರಿಸಬೇಕಾಗಿ ಬಂತು. ಏನು? ರಾವಣನಿಗೆ ಭಯವೇ? ನನ್ನಂತ ವೀರ ಸಹೋದರನಿರಬೇಕಾದರೆ ನನ್ನ ಅಗ್ರಜನಿಗೆ ಭಯವೇ? ಅವನ ಭಯವನ್ನು ನಾನು ಬುಡ ಸಮೇತ ಕಿತ್ತು ಬಿಸಾಕುತ್ತೇನೆ. ಅವನ ಭಯಕ್ಕೆ ಕಾರಣನಾದವನು ದೇವೇಂದ್ರನಾದರೂ ಸರಿ, ಅವನನ್ನು ಸೀಳಿ ಹಾಕುತ್ತೇನೆ. ತೆಗೆಸುವ ಅಗ್ನಿದೇವನಾದರೂ ಸರಿ, ಅವನನ್ನು ಶೀತಲಗೊಳಿಸುತ್ತೇನೆ. ಯಾವ ಕಾರಣಕ್ಕಾಗಿ ನಮ್ಮ ಲಂಕೆಗೆ ಆಪತ್ತು ಬಂದಿದೆ? ಹೇಳಿ ರಾಕ್ಷಸ ವೀರರೇ, ಹೇಳಿ. ಮಹಾವೀರ, ದೇವತೆಗಳಿಂದಂತೂ ನಮಗೆ ಅಪಾಯ ಸಂಭವಿಸಿಲ್ಲ. ಈಗ ನಮಗೆ ಭಯ ಉಂಟಾಗಿರುವುದು ನರವಾನರರಿಂದ. ಏನು? ನರವಾನರರಿಂದ ಭಯವೇ? ದೇವತೆಗಳನ್ನೇ ಅಡಗಿಸಿದ ಈ ದಾನವರಿಗೆ ನರವಾನರರಿಂದ ಭಯವೇ? ಹೌದು ಪ್ರಭು, ಅದು ಸತ್ಯ. ಮಾನವ ವೀರರು ವಾನರ ಸೇನೆಯೊಂದಿಗೆ ಲಂಕೆಯನ್ನು ಮುತ್ತಿದ್ದಾರೆ. ಹೌದು ಪ್ರಭು, ದೇವತೆಗಳಿಂದಾಗಲಿ ದಾನವರಿಂದಾಗಲಿ ಹಿಂದೆಂದೂ ನಮಗೆ ಇಂಥ ಆಪತ್ತು ಬಂದಿರಲಿಲ್ಲ. ಕೆಲವು ದಿನಗಳ ಹಿಂದೆ ಬಂದ ವಾನರನೊಬ್ಬ ಇಡೀ ಲಂಕೆಯನ್ನು ಸುಟ್ಟು ದಾಂಧಲೆ ಮಾಡಿ ಹೋದ. ಈಗ ಅಪಾರ ಸಂಖ್ಯೆಯ ವಾನರ ಸೇನೆಯೇ ಬಂದಿದೆ. ಜೊತೆಗೆ ಆ ಮಾನವ ವೀರರ ಶಕ್ತಿ ಪ್ರದರ್ಶನದಿಂದ ಇಡೀ ಲಂಕೆಯೇ ಭಯದ ನೆರಳಿನಲ್ಲಿದೆ. ಕುಂಭಕರ್ಣ ಈಗ ಎದ್ದಿದ್ದಾನೆ. ಆ ನರವಾನರರನ್ನು ನಿರ್ಮೂಲ ಮಾಡುವನೆಂದು ನಮ್ಮ ರಾಕ್ಷಸ ಬಂಧುಗಳಿಗೆ ಅಭಯ ನೀಡುತ್ತೇನೆ. ಮಹಾವೀರ ಕುಂಭಕರ್ಣ, ರಾವಣನೆಂದರೆ ಸರ್ವಲೋಕವು ಭಯದಿಂದ ಕಂಪಿಸುತ್ತದೆ. ಹಾಗಿರುವಾಗ ಅಜೇಯನಾದ ಮಹಾಪರಾಕ್ರಮಿಯಾದ ಲಂಕೇಶ್ವರನನ್ನು ಒಬ್ಬ ವಾನರ ನಿಸತ್ವಗೊಳಿಸಿ ಪರಾಜಯಗೊಳಿಸುವುದೆಂದರೆ? ರಾಕ್ಷಸ ವೀರರೇ, ಇನ್ನು ನಿಮ್ಮ ಚಿಂತೆಯನ್ನು ಬಿಡಿ, ನಿಮ್ಮ ಭಯವನ್ನು ಮರೆತು ಬಿಡಿ. ನಾನು ಈಗಲೇ ರಣಾಂಗಣಕ್ಕೆ ಹೋಗುತ್ತೇನೆ. ಕೇವಲ ಒಂದೇ ಒಂದು ದಿನದಲ್ಲಿ ಆ ನರವಾನರರನ್ನು ಧ್ವಂಸ ಮಾಡಿ ಈ ಲಂಕೆಯನ್ನು ಅವರ ರಕ್ತದಿಂದ ನೆನೆಸಿ ಬಿಡುತ್ತೇನೆ. ಮಹಾವೀರ, ಆ ಭರವಸೆಯಿಂದಲೇ ರಾವಣ ಪ್ರಭುಗಳು ನಿನ್ನನ್ನು ಎಚ್ಚರಗೊಳಿಸಲು ಆದೇಶ ನೀಡಿದರು. ಆದರೆ ಅದಕ್ಕೂ ಮೊದಲು ನೀನು ರಾವಣೇಶ್ವರನನ್ನು ಕಂಡು ಪರ್ಯಾಲೋಚಿಸಿ ಆನಂತರ ಶತ್ರು ಸಂಹಾರ ಮಾಡಲು ಯುದ್ಧ ಭೂಮಿಗೆ ತೆರಳುವುದು ಉಚಿತ. ಸರಿ, ಹಾಗಾದರೆ ನಾನು ಮೊದಲು ಹೋಗಿ ನನ್ನ ಅಗ್ರಜನನ್ನು ಕಾಣುತ್ತೇನೆ. ಆನಂತರ ರಣಾಂಗಣಕ್ಕೆ ಹೋಗುತ್ತೇನೆ. ಸರಿ, ನೀವುಗಳು ಇನ್ನು ಹೊರಡಿ. ಸೋದರ ಲಂಕೇಶ್ವರ, ಕುಂಭಕರ್ಣ, ಪ್ರಿಯ ಸೋದರ, ನಿನ್ನನ್ನು ಕಂಡು ನನಗೆ ಅತೀವ ಆನಂದ ಉಂಟಾಗಿದೆ. ನೀನು ಎಚ್ಚರಗೊಳ್ಳದಿದ್ದರೆ ಏನು ಗತಿ ಎಂಬ ಭೀತಿ ನನ್ನನ್ನು ಆವರಿಸಿತ್ತು. ಅಗ್ರಜ, ಈ ರೀತಿ ನನ್ನನ್ನು ಬಲವಂತವಾಗಿ ಅಕಾಲದಲ್ಲಿ ಎಬ್ಬಿಸಲು ಕಾರಣವೇನು? ಯಾವ ಭಯ ನಿನ್ನನ್ನು ಕಾಡುತ್ತಿದೆ? ಯಾವ ವಿಪತ್ತು ನಿನಗೆ ಒದಗಿದೆ? ನಿನ್ನ ಶತ್ರುಗಳನ್ನು ಪ್ರೇತವಾಗಿಸಲು ಬಂದಿದ್ದೇನೆ. ಹೇಳು ಸೋದರ, ಹೇಳು. ಮಹಾಬಲ, ನನಗೆ ಭಯ ಪ್ರಾಪ್ತವಾಗಿರುವುದು ದೇವದಾನವರಿಂದಲ್ಲ, ನರವಾನರರಿಂದ. ದಶರಥ ಪುತ್ರನಾದ ರಾಮನು ಸುಗ್ರೀವ ಸಹಿತನಾಗಿ ಅಪಾರ ವಾನರ ಸೈನ್ಯದೊಂದಿಗೆ ಲಂಕೆಗೆ ಬಂದಿದ್ದಾನೆ. ಸಹೋದರ ರಾವಣೇಶ್ವರ, ಆ ರಾಮನ ವಿಚಾರವನ್ನು ನಾನು ಮಲಗುವ ಮೊದಲೇ ಕೇಳಿದ್ದು ನೆನಪಾಗುತ್ತಿದೆ. ಹೌದು ಕುಂಭಕರ್ಣ, ನೀನು ಕೇಳಿದ್ದೆ. ಹಾಗಾದರೆ ಆ ವಿಷಯಗಳನ್ನೆಲ್ಲ ಇನ್ನೊಮ್ಮೆ ವಿಶದವಾಗಿ ಹೇಳು. ಸೀತಾಪಹರಣದ ವಿಷಯ ನಿನಗೆ ತಿಳಿದೇ ಇದೆ.
ತಿಳಿದಿದೆ. ಅದು ಸರಿಯಲ್ಲ. ಅವಳನ್ನು ಅವಳ ಪತಿಗೆ ಒಪ್ಪಿಸುವುದೇ ನಿನಗೆ ಕ್ಷೇಮವೆಂದು ನಾನು ಅಂದೇ ನುಡಿದಿದ್ದೆ. ಅದು ಸಾಧ್ಯವಿಲ್ಲವೆಂದು ನಾನು ಅಂದೇ ತಿಳಿಸಿದ್ದೇನಲ್ಲ. ರಾಜನಾಗಿ ನೀನು ತಪ್ಪು ಹಾದಿ ಹಿಡಿದರು ಸೋದರನಾಗಿ ನಾನು ನಿನಗೆ ಬೆಂಬಲಿಸಲೇಬೇಕು. ಪುರುಷೋತ್ತಮನಿಗೆಂಥ ಶೋಕವು ಲೋಕೋತ್ತರ ಸಾಧ್ವಿಗೆ ಎಂಥ ದುಃಖವು. ಪುರುಷೋತ್ತಮನಿಗೆಂಥ ಶೋಕವು ಲೋಕೋತ್ತರ ಸಾಧ್ವಿಗೆ ಎಂಥ ದುಃಖವು. ಪರಮ ಪುರುಷನ ಪರಮ ಮಂಗಳೆಯ ವಿರಹದ ವಿಯೋಗದ ವಿಪರೀತ ಕ್ಷಣವು. ಪರಮ ಪುರುಷನ ಪರಮ ಮಂಗಳೆಯ ವಿರಹದ ವಿಯೋಗದ ವಿಪರೀತ ಕ್ಷಣವು. ಪುರುಷೋತ್ತಮನಿಗೆಂಥ ಶೋಕವು. ರಘುಕುಲದುನ್ನತ ಆದರ್ಶದಲ್ಲಿ ಪಿತೃವಾಕ್ಯದ ಪರಿಪಾಲನೆಯಲಿ ಮುನಿಜನ ಪ್ರೇಮದ ವಾತ್ಸಲ್ಯದಲ್ಲಿ ಪುನೀತ ರಾಮನಿಗೆ ಶೋಕ ಪುರುಷೋತ್ತಮನಿಗೆಂಥ ಶೋಕವು. ಜನಕನ ಭಾಗ್ಯಕ್ಕೆ ಭುವಿಗಲಿ ದೊರೆತಿಹ ಸಕಲ ಸೌಭಾಗ್ಯದಿ ನಲಿಯುತ್ತಾ ಬೆಳೆದಿಹ ಶಿವಧನು ಮುರಿದ ರಾಮನ ವರಿಸಿದ ಪರಮ ಸಾಧ್ವಿಗೆ ಶೋಕ. ಶಿವಧನು ಮುರಿದ ರಾಮನ ವರಿಸಿದ ಪರಮ ಸಾಧ್ವಿಗೆ ಶೋಕ. ಪುರುಷೋತ್ತಮನಿಗೆಂಥ ಶೋಕವು. ಮುಂದೆ ಹೇಳು. ಆ ರಾಮ ಲಕ್ಷ್ಮಣರು ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ಲಂಕೆಗೆ ಬಂದ ಮೇಲೆ ಅವರು ಮಾಡಿದ ಅವಾಂತರಗಳು ಒಂದೇ ಎರಡೇ. ನನ್ನ ಪ್ರತಿಷ್ಠೆಯ ಬುಡವನ್ನೇ ಅಲುಗಾಡಿಸುತ್ತಿದ್ದಾರೆ. ಇಷ್ಟೆಲ್ಲ ನಡೆಯುತ್ತಿದ್ದರು ಈ ನಮ್ಮ ರಾಕ್ಷಸ ವೀರರು ಏನು ಮಾಡುತ್ತಿದ್ದರು ಸೋದರ? ಅವರೆಲ್ಲ ಶಕ್ತಿ ಮೀರಿ ಪ್ರಯತ್ನಿಸುತ್ತಿದ್ದಾರೆ. ನಮ್ಮ ಪ್ರಮುಖ ರಾಕ್ಷಸ ವೀರರೆಲ್ಲ ಈಗಾಗಲೇ ಮಡಿದಿದ್ದಾರೆ. ಆ ವಾನರರ ಉತ್ಸಾಹ ದಿನೇ ದಿನೇ ಹೆಚ್ಚುತ್ತಿದೆ. ಅದನ್ನು ತಡೆಯದಿದ್ದರೆ ನಮ್ಮ ಮತ್ತು ಈ ಲಂಕೆಯ ಸರ್ವನಾಶ ಖಂಡಿತ. ಸೋದರ ಕುಂಭಕರ್ಣ, ನಾನು ನಿನ್ನನ್ನೇ ನಂಬಿದ್ದೇನೆ. ಓ ರಾಮ ಲಕ್ಷ್ಮಣರ ವಾನರರ ಅಟ್ಟಹಾಸವನ್ನು ನೀನು ತಡೆದು ಈ ಲಂಕೆಯನ್ನು ಕಾಯಬೇಕು. ಅಂದರೆ ನಾನು ಎಚ್ಚರಗೊಂಡಿದ್ದು ಒಳ್ಳೆಯದೇ ಆಯಿತು. ಇಲ್ಲದಿದ್ದರೆ ಲಂಕೆಯು ಶಂಕೆ ಇಲ್ಲದೆ ಧೂಳಿಪಟವಾಗಿ ಬಿಡುತ್ತಿತ್ತು. ಕುಂಭಕರ್ಣ, ಈಗ ನೀನೇ ನಮಗೆ ರಕ್ಷಾ ಕವಚ. ರಾಕ್ಷಸ ಬಲ ದಿನೇ ದಿನೇ ಕ್ಷಯಿಸುತ್ತಿದೆ. ಎಲ್ಲೆಲ್ಲಿ ನೋಡಿದರೂ ನನ್ನ ಕಣ್ಣಿಗೆ ಬರೀ ವೃದ್ಧರು ಬಾಲಕರು ಮಾತ್ರ ಕಾಣುತ್ತಿದ್ದಾರೆ. ಸದೃಢರಾದವರೆಲ್ಲ
ಯುದ್ಧಾಗ್ನಿಯಲ್ಲಿ ಸುಟ್ಟು ಭಸ್ಮವಾಗುತ್ತಿದ್ದಾರೆ. ಸೋದರ, ನೀನು ನನಗೆ ಅತ್ಯಂತ ಪ್ರಿಯನಾದವನು. ನಾನು ನಿನ್ನನ್ನೇ ನಂಬಿದ್ದೇನೆ. ನೀನು ಇಷ್ಟೊಂದು ಬೇಡಿಕೊಳ್ಳಬೇಕೆ ಸೋದರ? ಇದು ನನ್ನ ಕರ್ತವ್ಯ ರಾವಣೇಶ್ವರ. ಕುಂಭಕರ್ಣ, ನಿನ್ನ ಶೌರ್ಯ ಸಾಹಸಗಳ ಬಗ್ಗೆ, ನಿನ್ನ ಭುಜಬಲದ ಬಗ್ಗೆ ನನಗೆ ಅಪಾರ ವಿಶ್ವಾಸವಿದೆ. ಜೊತೆಗೆ ಹಿಡಿದ ಕಾರ್ಯವನ್ನು ಬಿಡದೆ ಸಾಧಿಸುವ ಛಲಗಾರ ಎಂಬ ಭರವಸೆಯೂ ನನಗಿದೆ. ಅಲ್ಲದೆ ಅನೇಕ ಯುದ್ಧಗಳಲ್ಲಿ ನೀನು ನಿನ್ನ ಪರಾಕ್ರಮದಿಂದ ದೇವತೆಗಳನ್ನೇ ಪರಾಭವಗೊಳಿಸಿರುವೆ. ಅಂಥ ಪರಾಕ್ರಮದಿಂದ ಈಗ ನನಗೆ ವಿಜಯ ಪ್ರಾಪ್ತವಾಗಬೇಕು ಸೋದರ. ಆಗುತ್ತದೆ ರಾವಣೇಶ್ವರ, ಖಂಡಿತ ನಿನಗೆ ವಿಜಯ ಲಭಿಸುತ್ತದೆ. ಅಬ್ಬಾ, ನನಗೀಗ ಸಮಾಧಾನವಾಯಿತು. ನಿನ್ನ ಭರವಸೆಯಿಂದ ನನ್ನ ಭಯ ನಿವಾರಣೆಯಾಯಿತು. ಶತ್ರು ಸೈನ್ಯ ನಾಶವಾಗುವುದೆಂಬ ಧೈರ್ಯ ಬಂತು. ರಾವಣೇಶ್ವರ, ನಾನು ಕೆಲವು ವಿಚಾರಗಳನ್ನು ಮಾತನಾಡಬೇಕಿತ್ತು. ಆಗಲಿ ಸಹೋದರ. ಮೊದಲು ಸ್ವಲ್ಪ ಪಾನೀಯವನ್ನು ತೆಗೆದುಕೊಂಡು ವಿಶ್ರಾಂತಿ ತೆಗೆದುಕೋ, ನಂತರ ಮಾತನಾಡೋಣ. ಬಾ. ಮಂಡೋದರಿ, ಅಳುತ್ತಿರುವೆಯಾ? ಅಳುವುದಲ್ಲದೆ ನನ್ನ ಪಾಲಿಗಿನ್ನೇನು ಉಳಿದಿದೆ ಸುರಮೆ? ಪತಿಯ ಹಠದಿಂದ ವೈದವ್ಯದ ಪಟ್ಟ ಎದುರಿಗೆ ಕಾಣುತ್ತಿರುವಾಗ ಅಳದೆ ನಾನಿನ್ನೇನು ಮಾಡಲಿ? ಧೈರ್ಯ ತಂದುಕೋ. ಅಧರ್ಮಾಚರಣೆಯ ಅಗ್ನಿಜ್ವಾಲೆಯನ್ನು ಸೃಷ್ಟಿಸಿಕೊಂಡು ಉರಿದು ಹೋಗಲು ಆತುರ ಪಡುತ್ತಿರುವ ನಿನ್ನ ಪತಿ ಯಾರ ಬುದ್ಧಿ ಮಾತನ್ನು ಕೇಳುವುದಿಲ್ಲವಲ್ಲ? ಆದರೆ ಅದರ ಜ್ವಾಲೆ ನನ್ನನ್ನು ಸುಡುತ್ತಿದೆ ಸುರಮೆ. ಸುಖ ಸಮೃದ್ಧಿಯ ಈ ಲಂಕಾ ನಗರ ಅಧರ್ಮದ ಕಳಂಕವನ್ನು ಹೊತ್ತು ಹೆಚ್ಚು ಕಾಲ ಉಳಿಯುವ ನಂಬಿಕೆ ಇಲ್ಲದಂತಾಗಿದೆ. ನನ್ನ ಹೃದಯ ತಳಮಳದಲ್ಲಿ ಬೇಯುತ್ತಿದೆ ಸುರಮೆ.